Advanced Corporate Accounting, Chapter 5, Session 51. Part B of the last chapter. Indian Accounting Standard. Indian Accounting Standard, need for Accounting Standard Board, process of setting accounting standard, a brief theoretical study of Indian Accounting Standard. These are the concepts that is covered in this Part B. Indian Accounting Standard, need for Accounting Standard Board, and process of setting accounting standard, and a brief theoretical study. Meaning of accounting standard refers to the statements guiding the standard practice, policy, procedure, and formats to be adopted for accounting of transactions and their disclosure. They are stated to be the norms of accounting policies and practices by way of codes or guidelines to direct as to how the items which go to make up the financial statement should be treated in accounts and disclosed in the annual reports. Main agi accounting standard andre ಇದು ಒಂದು ಗೈಡ್ಲೈನ್ಸ್ ಏನನ್ನ ಹೇಳುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸು ಮತ್ತೆ ಪಾಲಿಸಿ ಪ್ರೊಸೀಜರು ಯಾವ ಫಾರ್ಮ್ಯಾಟ್ ಅನ್ನ ನಾವು ಯೂಸ್ ಮಾಡಬೇಕು. ಇದು ಮೇನ್ ಆಗಿ ಇಟ್ ವಿಲ್ ಡಿಸ್ಕಸ್ ಹೌ ಯು ಶುಡ್ ಟ್ರೀಟ್ ದ ವೇರಿಯಸ್ ಐಟಮ್ಸ್ ಇನ್ ಯುವರ್ ಅಕೌಂಟಿಂಗ್ ಅಂಡ್ ದೆನ್ ಡಿಸ್ಕ್ಲೋಸ್ ಇನ್ ಯುವರ್ ಆನ್ಯುಯಲ್ ರಿಪೋರ್ಟ್ಸ್. ಅಕೌಂಟಿಂಗ್ ಅಲ್ಲಿ ಯಾವ ಐಟಮ್ನ ಹೇಗೆ ಕನ್ಸಿಡರ್ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿ ನಾವು ಆನ್ಯುಯಲ್ ರಿಪೋರ್ಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಂತ. ನೆಕ್ಸ್ಟ್, ನೀಡ್ ಫಾರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. The main need of accounting standard is to standardize the diverse accounting policies and practices. ಎಷ್ಟೊಂದು ಥರದ ಅಕೌಂಟಿಂಗ್ ಪಾಲಿಸಿ ಪ್ರಾಕ್ಟೀಸಸ್ ಇದೆ, ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ. ಅದರಲ್ಲಿ ಒಂದು ಪ್ರಾಪರ್ ಮೆಥಡ್ನಲ್ಲಿ ಎಲ್ಲರೂ ಕಾಮನ್ ಪ್ರಾಕ್ಟೀಸ್ ಇರೋ ಥರ ಮಾಡಬೇಕು ಅಂತ. ಮತ್ತೆ ಎಲಿಮಿನೇಟಿಂಗ್ ದ ನಾನ್ ಕಂಪ್ಯಾರಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್. ಎಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಂದೇ ಥರ ಪ್ರಿಪೇರ್ ಮಾಡೋದಾದ್ರೆ ಕಂಪ್ಯಾರಬಿಲಿಟಿ ಇರುತ್ತೆ, ಅದರಿಂದ ನಾವು ಕಂಪೇರ್ ಮಾಡಕ್ ಆಗದೆ ಇರೋ ತರ ಇರಬಾರ್ದು ಅಂತ ಅದನ್ನ ಎಲಿಮಿನೇಟ್ ಮಾಡೋಕ್ಕೋಸ್ಕರ. ಮತ್ತೆ ಎನ್ಶೂರಿಂಗ್ ದ ರಿಲಯಬಿಲಿಟಿ, ನಮ್ಗೆ ಯಾವ ಬೇಸಿಸ್ ಮೇಲೆ ಅಕೌಂಟ್ಸ್ ಫ್ರೇಮ್ ಆಗಿದೆ ಅಂತ ಗೊತ್ತಾದ್ರೆ ವಿ ವಿಲ್ ಹ್ಯಾವ್ ದ ರಿಲಯಬಿಲಿಟಿ. ನೆಕ್ಸ್ಟ್, ಫಾರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಟು ಬಿ ಯೂಸ್ಫುಲ್ ಆಸ್ ಅ ಟೂಲ್ ಟು ಎನ್ಹಾನ್ಸ್ ಕಾರ್ಪೊರೇಟ್ ಅಂಡ್ ನಾನ್ ಕಾರ್ಪೊರೇಟ್ ಗವರ್ನೆನ್ಸ್, 2 criteria must be satisfied. ಯಾವ್ದು 2 criteria ಅಂದ್ರೆ, ಸ್ಟ್ಯಾಂಡರ್ಡ್ ಮಸ್ಟ್ ಪ್ರೊವೈಡ್ ಅ ಜನರಲಿ ಅಂಡರ್ಸ್ಟುಡ್ ಅಂಡ್ ಅಕ್ಸೆಪ್ಟೆಡ್ ಮೆಷರ್. ಒಂದು ಅಕ್ಸೆಪ್ಟೆಡ್ ಮತ್ತೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುವಂತಹ ಮೆಥಡ್ ಅನ್ನು ಫಾಲೋ ಮಾಡಬೇಕು. ಅ ಸ್ಟ್ಯಾಂಡರ್ಡ್ ಶುಡ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ದ ಅಮೌಂಟ್ ಆಫ್ ಮ್ಯಾನಿಪುಲೇಷನ್ ಆಫ್ ದ ರಿಪೋರ್ಟೆಡ್ ನಂಬರ್ಸ್ ದಟ್ ಈಸ್ ಲೈಕ್ಲಿ ಟು ಅಕರ್ ಇನ್ ದ ಆಬ್ಸೆನ್ಸ್ ಆಫ್ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ ಇದ್ದಾಗ ಯಾವುದೇ ಡ್ಯೂಪ್ಲಿಕೇಶನ್ ಅಥವಾ ರಿಪಿಟೇಷನ್ ಇಲ್ದಿರ ಪ್ರಾಪರ್ ಫಾರ್ಮ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಇಂಪಾರ್ಟೆನ್ಸ್ ಬಂದು, ದೇ ವುಡ್ ಬಿ ಯೂಸ್ಫುಲ್ ಟು ಇನ್ವೆಸ್ಟರ್ ಇನ್ ಜಡ್ಜಿಂಗ್ ದ ಈಲ್ಡ್ ಅಂಡ್ ರಿಸ್ಕ್. ಇನ್ವೆಸ್ಟ್ಮೆಂಟ್ಸ್ ಮಾಡೋರಿಗೆ ಈಲ್ಡ್ ಎಷ್ಟಿದೆ, ರಿಸ್ಕ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಡಿಫ್ರೆಂಟ್ ಕಂಪ್ನೀಸು ಮತ್ತು ಡಿಫ್ರೆಂಟ್ ಕಂಟ್ರೀಸ್ಗೂ ನಾವು ಕಂಪೇರ್ ಮಾಡ್ಕೋಬಹುದು. ನೆಕ್ಸ್ಟ್, ಇಟ್ ಎನೇಬಲ್ಸ್ ಪಬ್ಲಿಕ್ ಅಕೌಂಟೆಂಟ್ಸ್, ಚಾರ್ಟೆಡ್ ಅಕೌಂಟೆಂಟ್ಸ್ ಟು ಡೀಲ್ ವಿತ್ ದೇರ್ ಕ್ಲೈಂಟ್ಸ್ ಬೈ ಪ್ರೊವೈಡಿಂಗ್ ರೂಲ್ಸ್ ಆಫ್ ಅಥಾರಿಟಿ. ಚಾರ್ಟೆಡ್ ಅಕೌಂಟೆಂಟ್ಸ್ಗೆ ಒಂದು ಸ್ಟ್ಯಾಂಡರ್ಡ್ ಇದ್ರೆ ಈಸಿ ಆಗುತ್ತೆ ಅವ್ರಿಗೆ ಕಂಪ್ಯಾರಿಷನ್ಸ್ ಮಾಡೋದಕ್ಕೆ. ಆ್ಯಂಡ್ ಪ್ರಿಪೇರಿಂಗ್ ಅ ಪ್ರಾಪರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು, ಅದೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ದಾರೆ ಮತ್ತು ಅದು ಟ್ರೂ ಆ್ಯಂಡ್ ಫೇರ್ ಬೇಸಿಸಲ್ಲಿ ಆಗೋದಕ್ಕೆ ಈ ಒಂದು ಸ್ಟ್ಯಾಂಡರ್ಡ್ ತುಂಬಾ ಎಸೆನ್ಷಿಯಲ್. ಇಟ್ ವಿಲ್ ರೈಸ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಆಡಿಟಿಂಗ್ in the task of reporting. Next, government officials, tax authorities, others find accounting report produced is in accordance with the established standards. ಅವರಿಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಇದೊಂದು ಪ್ರಾಪರ್ ಇದರಲ್ಲಿದೆ ಅಂತ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗೈಡ್ ಮಾಡುತ್ತೆ. ನೆಕ್ಸ್ಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ದಸ್ ಪ್ರೊಡ್ಯೂಸ್ ವಿಲ್ ಬಿ ರಿಲಯಬಲ್ ಡಾಕ್ಯುಮೆಂಟ್. ನಾವು ಅದನ್ನ ಮೇಲೆ ಡಿಪೆಂಡ್ ಆಗಿ ಡೆಸಿಷನ್ಸ್ ಅನ್ನು ತಗೋಬಹುದು. ಅದು ಇಟ್ ಮೇ ಬಿ ಫಾರ್ ದ ಪರ್ಪಸ್ ಆಫ್ ಅನಾಲಿಸಿಸ್ ಆಗಿರ್ಬೋದು, ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಅನಾಲಿಸ್ಟ್, ರಿಸರ್ಚ್ ಸ್ಕಾಲರ್, ಕನ್ಸಲ್ಟೆಂಟ್, ಎಕನಾಮಿಕ್ ಫೋರ್ಕಾಸ್ಟಿಂಗ್, ಪ್ಲಾನಿಂಗ್ ಎಲ್ಲದಕ್ಕೂ ಕೂಡ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ನಾವು ಬೇಸ್ ಆಗಿ ಯೂಸ್ ಮಾಡ್ಕೋಬಹುದು. ಇನ್ ಕಂಟೆಕ್ಸ್ಟ್ ಆಫ್ ಇಂಡಿಯನ್ ಕಂಟೆಕ್ಸ್ಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ are issued by the Accounting Standard Board of the Institute of Chartered Accountants of India in consultation with National Advisory Committee on Accounting Standards. ಇಂಡಿಯಾದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಆಫ್ ICAI, ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇನ್ ಕನ್ಸಲ್ಟೇಷನ್ ವಿತ್ ಯಾರು ಅಂದ್ರೆ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ರೆಕಾಗ್ನೈಸಸ್ ದ ನೀಡ್ ಟು ಹಾರ್ಮೋನೈಸ್ ದ ಡೈವರ್ಸ್ ಅಕೌಂಟಿಂಗ್ ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್. ತುಂಬಾನೇ ಡಿಫ್ರೆನ್ಸಿಯೇಷನ್ ಇರೋದ್ರಿಂದ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ ಚಾರ್ಟೆಡ್ ಅಕೌಂಟೆಂಟ್ಸ್ ಪ್ರಪೋಸ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ವಿ ಹ್ಯಾವ್ ಫೌಂಡ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಆನ್ 21st April 1977. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ನವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಡಿಸೈಡ್ ಮಾಡ್ತಾರೆ. ದ ಸ್ಕೋಪ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್
formulate accounting standards so that such standards may be established by the council while formulating the accounting standards, to support the objectives of international accounting standard committees. ಮತ್ತೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಕನ್ಸಿಡರ್ ಮಾಡಿ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಡಿಯಾಗೆ ಏನ್ ಬೇಕೋ ಅದನ್ನ ಫ್ರೇಮ್ ಮಾಡಿರ್ತೀವಿ. ಟು ಪ್ರೊಪೋಗೇಟ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಪರ್ಸುಯೇಟ್ ದ ಕನ್ಸರ್ನ್ ಪಾರ್ಟೀಸ್ ಟು ಅಡಾಪ್ಟ್ ದೆಮ್ ಇನ್ ದ ಪ್ರಿಪರೇಷನ್ ಅಂಡ್ ಪ್ರೆಸೆಂಟೇಷನ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಕೊಟ್ಟು ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಬೇಕು. ಟು ಇಶ್ಯೂ ಗೈಡ್ಲೈನ್ಸ್ ನೋಟ್ಸ್ ಆನ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಗಿವ್ ಕ್ಲಾರಿಫಿಕೇಶನ್ ಆನ್ ಇಶ್ಯೂವಿಂಗ್ ಅರೈಸಿಂಗ್. To review the accounting standards at periodical intervals. Accounting standards ಅನ್ನ ರಿವ್ಯೂ ಮಾಡ್ತಾ ಇರ್ತಾರೆ periodical intervals ಅಲ್ಲಿ. Till date ICAI issued 29 accounting standards. ಅದರಲ್ಲಿ ಒಂದು ವಿತ್ಡ್ರಾ ಮಾಡಿದ್ದಾರೆ, ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 8 ಅಂಡ್ ಅದು ಯಾವ್ದ್ರ ಜೊತೆಗೆ ಮರ್ಜ್ ಆಗಿದೆ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ಹ್ಯಾಸ್ ಆಫ್ ನೌ ನಮಗೆ ಎಫೆಕ್ಟಿವ್ ಆಗಿ 28 accounting standards ಇದೆ. So total we have 28 accounting standards. Before it was 29. Accounting standard 8 is withdrawn and merged with accounting standard 26. So we have, as of now, 28 accounting standards. The procedure for issuing accounting standards andre accounting standard board shall determine the broad areas in which accounting standard need to be formulated and priority regard to the selection thereof. So accounting standard board ಅವರು ಹೇಳ್ತಾರೆ ಯಾವ ಏರಿಯಾಗೆ ಬ್ರಾಡ್ ಏರಿಯಾಸ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ಮುಲೇಟ್ ಮಾಡಬೇಕು ಅಂತ ಆ ಬೇಸಿಸ್ ಮೇಲೆ ಮಾಡಬೇಕು. ಮತ್ತೆ ಇನ್ ದ ಪ್ರಿಪರೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅವರು will be assisted by study groups. Provision will be made for wide participation by members of the institute and others. ಅವ್ರೇನು ಸ್ಟಡಿ ಗ್ರೂಪ್ಸ್ ಅನ್ನ ಮಾಡಿರ್ತಾರೆ ಅವರು ಪ್ರಾವಿಷನ್ಸ್ ಅನ್ನ ಕೊಡ್ತಾರೆ, ಎಲ್ಲರಿಗೂ ಅವಕಾಶ ಇರುತ್ತೆ ಪಾರ್ಟಿಸಿಪೇಟ್ ಮಾಡಿ ಅವರ ಒಂದು ವ್ಯೂಸ್ ಅನ್ನ ಕೊಡೋದಕ್ಕೆ. The accounting standard board will also hold a dialogue with the representatives of the government, public sector, industry, other organization for ascertaining their views. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಅವರು ಡಿಸ್ಕಸ್ ಮಾಡ್ತಾರೆ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್, ಪಬ್ಲಿಕ್ ಸೆಕ್ಟರ್ ಅವ್ರ ಜೊತೆ ಎಲ್ಲ ಅವರ ವ್ಯೂಸ್ ಅನ್ನು ಕನ್ಸಿಡರ್ ಮಾಡಿ ಫ್ರೇಮ್ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ದ ವರ್ಕ್ ಆಫ್ ದ ಸ್ಟಡಿ ಗ್ರೂಪ್ ಅಂಡ್ ದ ಡೈಲಾಗ್ ವಿತ್ ಆರ್ಗನೈಸೇಷನ್, an example of draft of the proposed standard will be prepared and issued for comments by members of the institute and the public at large. ಅವ್ರೇನು ಡಿಸ್ಕಸ್ ಮಾಡಿರ್ತಾರೆ ಅದ್ರ ಬೇಸಿಸ್ ಮೇಲೆ ಅದನ್ನ ಒಂದು ರಫ್ ಡ್ರಾಫ್ಟ್ ಅನ್ನ ಮಾಡಿ ಅದನ್ನ ಮೆಂಬರ್ಸಿಗೆ ಮತ್ತೆ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ದ ಡ್ರಾಫ್ಟ್ ಆಫ್ ದ ಪ್ರಪೋಸ್ಡ್ ಸ್ಟ್ಯಾಂಡರ್ಡ್ ವಿಲ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಬೇಸಿಕ್ ಪಾಯಿಂಟ್ಸ್. ಸ್ಟೇಟ್ಮೆಂಟ್ ಆಫ್ ಕಾನ್ಸೆಪ್ಟ್ ಮತ್ತೆ ಫಂಡಮೆಂಟಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇರುತ್ತೆ ಆ ಸ್ಟೇಟ್ಮೆಂಟ್ ಅಲ್ಲಿ. ಡೆಫಿನೇಷನ್ ಆಫ್ ದ ಟರ್ಮ್ಸ್ ಯೂಸ್ಡ್ ಇನ್ ದ ಸ್ಟ್ಯಾಂಡರ್ಡ್, ದ ಮ್ಯಾನರ್ ಇನ್ ವಿಚ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಹ್ಯಾವ್ ಬೀನ್ ಅಪ್ಲೈಡ್, a presentation of disclosure requirements, class of enterprises to which standard will become effective, data from which standard will be effective. But after taking into consideration the comments, the draft of the proposed standard will be finalized by your accounting standard board and submitted to the council of the institute. ಇದೆಲ್ಲ ರಫ್ ಡ್ರಾಫ್ಟ್ ಮಾಡಿ ಈ ಎಲ್ಲ ಪಾಯಿಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿ ಆ ಡ್ರಾಫ್ಟ್ ಅನ್ನ ಅವರು ಮತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅವರು ಕೌನ್ಸಿಲ್ ಆಫ್ ದ ಇನ್ಸ್ಟಿಟ್ಯೂಟ್ಗೆ ಸಬ್ಮಿಟ್ ಮಾಡ್ತಾರೆ. ದ ಕೌನ್ಸಿಲ್ ಆಫ್ ದ ಇನ್ಸ್ಟಿಟ್ಯೂಟ್ ವಿಲ್ ಕನ್ಸಿಡರ್ ದ ಫೈನಲ್ ಡ್ರಾಫ್ಟ್ ಆಫ್ ದ ಪ್ರಪೋಸ್ಡ್ ಸ್ಟ್ಯಾಂಡರ್ಡ್ and if found necessary modify the same in consultation with the accounting standard board. Accounting standard on the relevant subject written will be issued under the authority of the council. So ಇದೆಲ್ಲ ಮಾಡಿದ ನಂತರ ಒಂದು ಫೈನಲ್ ಡ್ರಾಫ್ಟ್ ಅನ್ನ ಪ್ರಪೋಸ್ ಮಾಡಿ ಏನಾದರೂ ಚೇಂಜಸ್ ಮಾಡಿಫಿಕೇಶನ್ಸ್ ಇದ್ರೆ ಅದನ್ನ ಹೇಳಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಫೈನಲ್ ಡ್ರಾಫ್ಟ್ ಅನ್ನ ಪ್ರಪೋಸ್ ಮಾಡ್ತಾರೆ.